ವಿತಿನ್ ಟಾಪಿಕ್ ಏನಂತಂದರೆ ಲೈಕ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದರೆ ರೊಮ್ಯಾಂಟಿಕ್ ಅಂತ ಅಂದಿದ ತಕ್ಷಣ ಇಟ್ ಗೋಸ್ ಟು ಸ್ಟ್ರೈಟ್ ಅವೇ ಟು ದಿ ಪಾರ್ಟ್ನರ್. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಪಾರ್ಟ್ನರ್, ಐ ಆಮ್ ಟಾಕಿಂಗ್ ಅಬೌಟ್ you yourself. Let's talk about it. If you are a female watching here, you have to experience this song lyrics to yourself, because self-love, it's nothing but appreciating you, appreciating your beauty. This song is made for you. Be that girl. Okay, start ಮಾಡೋಕ್ಕಿಂತ ಮುಂಚೆ let's have a drink. It is also applied to this topic. I'll tell you later. ಸೊ ನಿಮ್ಮ ಲೈಫ್ನ ನೀವು ರೊಮ್ಯಾಂಟಿಸೈಸಮ್ ಮಾಡ್ಕೊಬೇಕು. ಆ್ಯಂಡ್ ಯಾವ ಥರ ನಾನು ಸ್ಟಾರ್ಟ್ ಮಾಡಲಿ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಇಟ್ಸ್ ವೆರಿ ಸಿಂಪಲ್. ಯು ಜಸ್ಟ್ ಹ್ಯಾವ್ ಟು ಲವ್ ಯೋರ್ ಸೆಲ್ಫ್ ಆ್ಯಂಡ್ ಬಿ ಯೋರ್ ಸೆಲ್ಫ್ ಜಸ್ಟ್ ದ ವೇ ಯು ಆರ್. ನಿಮ್ಮ ಸ್ಕಿನ್ ಟೋನ್ ಆಗಿರ್ಬೋದು, ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು, ನೀವು ಸಣ್ಣ ಇರ್ಬೋದು, ದಪ್ಪ ಇರ್ಬೋದು, ಅಥವಾ ನಿಮ್ಮ ಕೂದಲು ಸಣ್ಣ ಇರ್ಬೋದು, ದಪ್ಪ ಇರ್ಬೋದು, ಶಾರ್ಟ್ ಆಗಿರ್ಬೋದು, ಲಾಂಗ್ ಆಗಿರ್ಬೋದು. ಸೊ ಇಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಓಕೆ, ಸೆಲ್ಫ್ ಲವ್, ಎಂಬ್ರಾಸಿಂಗ್ ಯುವರ್ ಸೆಲ್ಫ್ ಲವ್. ನಿಮ್ಮ ಸೆಲ್ಫ್ ಲವ್ನ ಎಂಜಾಯ್ ಮಾಡಬೇಕು. ಹೇಗೆ ಅಂತಂದರೆ ಬೈ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. ಇವಾಗ ಜಸ್ಟ್ ಹೇಳಿದೆ, ಐ ಟೆಲ್ ಯು ಲೇಟರ್ ಅಂತ ಅಂದ್ಬಿಟ್ಟು. ಜಸ್ಟ್ ಡ್ರಿಂಕಿಂಗ್ ವಾಟರ್, ದಿನ ನೀರು ಕುಡಿತೀನಿ ಅದರಲ್ಲೇನಿದೆ ಅಂತ ಕೇಳಿದ್ರೆ 2 ಲೀಟರ್ 3 ಲೀಟರ್ಸ್ ಎವ್ರಿ ಡೇ ಕುಡಿಬೇಕಂತ ಇದೆ. Do you really drink 2 liter or 3 liter water every day? No. So that is the goal. So ಅದು ಅಲ್ಲಿ ತನಕ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಎನಫ್. ಇಲ್ಲ, ನಾನು ಚೆನ್ನಾಗಿರಬೇಕು, ನಾನು ನೀರು ಚೆನ್ನಾಗಿ ಕುಡಿದ್ರೆ ನನ್ನ ಸ್ಕಿನ್ ಆಗಲಿ, ನನ್ನ ಬಾಡಿಗಾಗಲಿ, ನನ್ನ ಹೇರ್ಗಾಗಲಿ ಹೆಲ್ತಿ ಅಂತ ಹೇಳ್ಬೋದು. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಆಯಿತಾ. ಆ್ಯಂಡ್ ಆಲ್ಸೋ ಸೆಲ್ಫ್ ಕೇರ್ಗೆ ಅಂತ ಟೈಮ್ ಕೊಡೋದಾಗಿರ್ಬೋದು, ಪ್ಯಾಂಪರ್ ಮಾಡೋಕ್ಕೆ, ನಿಮಗೂ ಪ್ಯಾಂಪರ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನಿಮ್ಗೆ ಯಾವ ಆ್ಯಕ್ಟಿವಿಟೀಸ್, ಯಾವ ಕೆಲಸ ಅಥವಾ ಏನು ಗೇಮ್ಸ್ ಆಗಿರ್ಬೋದು, ಎನಿ ಆ್ಯಕ್ಟಿವಿಟೀಸ್ ಇನ್ ದ್ಯಾಟ್ ಸೆನ್ಸ್, ಯಾವುದು ನಿಮಗೆ ಇಷ್ಟ, ಯಾವುದು ನಿಮಗೆ ಜಾಯ್ ಕೊಡುತ್ತೆ, ಅದನ್ನು ನೀವು ಮಾಡೋದಾಗಿರ್ಬೋದು. ನಿಮ್ಮ ಸೋಲ್, ನಿಮ್ಮ ಬಾಡಿ, ನಿಮ್ಮ ಮೈಂಡನ್ನು ಕಾಮಾಗಿ ನೋಡ್ಕೊಳ್ಳೋದಾಗಿರ್ಬೋದು. ಮೈಂಡಿಗೆ ಏನು ಬೇಕು, ಬ್ಯುಸಿಯಾಗಿ ಇಟ್ಕೊಬಿಟ್ರೆ ನಿಮ್ಮ ತಲೆ ಸಿಡ್ದೋಗುತ್ತೆ. ಸೊ ಹಾಗಾಗಿ ಮೈಂಡಿಗೆ ಏನು ಬೇಕು, ಮೆಡಿಟೇಷನ್ ಆಗಿರ್ಬೋದು, ಕಾಮ್ನೆಸ್ ಆಗಿರ್ಬೋದು, ಸಾಂಗ್ಸ್ ಕೇಳೋದಾಗಿರ್ಬೋದು, ಒಳ್ಳೆದಿನ ನೋಡೋದಾಗಿರ್ಬೋದು, ಒಳ್ಳೆದಿನ ಓದೋದಾಗಿರ್ಬೋದು. ಸೊ ಮೈಂಡ್ ಕಾಮ್ ಆಗಿರ್ಬೇಕಂದ್ರೆ ದೇರ್ ಇಸ್ ಮೆನಿ ಸಚ್ ಥಿಂಗ್ಸ್ ಅರೌಂಡ್ ಇನ್ ದ ಇಂಟರ್ನೆಟ್. ಯು ಕ್ಯಾನ್ ಸರ್ಚ್, ಯು ಕ್ಯಾನ್ ಪ್ರಾಕ್ಟೀಸ್ ದ್ಯಾಟ್ ಅಲ್ವಾ. ಸೊ ಅದೇ ಥರ ಬಾಡಿ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು, ಒಳ್ಳೆ ಪದಾರ್ಥ ತಿನ್ನಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು. ವಾಕಿಂಗ್, ಜಾಗಿಂಗ್, ರನ್ನಿಂಗ್, ಯೋಗ, ಡ್ಯಾನ್ಸಿಂಗ್, ದೇರ್ ಆರ್ ಮೆನಿ ಆಪ್ಷನ್ ಯು ಹ್ಯಾವ್. ಸೊ ಸೋಲ್ಗೆ ಏನು ಬೇಕು, ಇಟ್ಸ್ ಸೋಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ದ್ಯಾಟ್ ನಿಮಗೆ ಏನು ಇಷ್ಟ, ಮನಸ್ಪೂರ್ವಕಕ್ಕೆ ತುಂಬ ಏನು ಇಷ್ಟ ಅದನ್ನು ಮಾಡೋದಾಗಿರ್ಬೋದು. ಇಟ್ ಮೇ ಬಿ ಎನಿಥಿಂಗ್, ಐ ಆಮ್ ಟೆಲಿಂಗ್ ಯು. ಸೊ ಎಂಬ್ರಾಸ್ ಯುವರ್ ಸೆಲ್ಫ್ ಲವ್, ಕಲ್ಟಿವೇಟ್ ಯುವರ್ ಗ್ರ್ಯಾಟಿಟ್ಯೂಡ್. ಓಕೆ, ನಾನು ಎಸ್ಟರ್ಡೇ ವೀಡಿಯೋದಲ್ಲೇ ಹೇಳಿದೆ ಗ್ರ್ಯಾಟಿಟ್ಯೂಡ್ ಎಷ್ಟು ಮುಖ್ಯ ಅಂತ ಅಂದ್ಬಿಟ್ಟು. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಎವ್ರಿ ಡೇ. ಸನ್ರೈಸ್ ಆಗಿರ್ಬೋದು, ಸನ್ಸೆಟ್ ಆಗಿರ್ಬೋದು, ನಿಮ್ಮ ಫೇಸಿಗೆ ಅದು ತಾಗ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೆ ಗ್ರೇಟ್ಫುಲ್ ಮಾಡೋದಾಗಿರ್ಬೋದು. ಇನ್ನು ನಿಮ್ಮ ಇಷ್ಟ ಆಗೋ ನಗಾಡ್ತಿರೋದು ನೋಡೋದಾಗಿರ್ಬೋದು, ಅಥವಾ ನಿಮ್ಮ ಸ್ಮೈಲ್ ನೋಡೋದಾಗಿರ್ಬೋದು. ಅಂದರೆ ಸ್ಮಾಲೆಸ್ಟ್ ಡೀಟೇಲ್ನ ಅಬ್ಸರ್ವ್ ಮಾಡಿ ಯು ಜಸ್ಟ್ ಫೀಲ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಕಲ್ಟಿವೇಟ್ ಗ್ರ್ಯಾಟಿಟ್ಯೂಡ್ and start counting your blessing every day. Find beauty in everything. ಹೇಗೆ ಅಂತಂದರೆ, ಜಸ್ಟ್ ಇವಾಗ ಮಳೆ ಬರ್ತಾ ಇದೆ ಅಂದ್ಕೊಳ್ಳಿ, ಆ ಡ್ರಾಪ್ಸ್ ಫ್ಲವರ್ಸ್ ಮೇಲೆ ಬಿದ್ದಿರೋದಾಗಿರ್ಬೋದು, ಗಿಡ ಮರದ ಅಲ್ಲಿ ಡ್ರಾಪ್ಸ್ ಆಗಿರುತ್ತಲ್ಲ, ಅದು ನೋಡೋಕ್ಕೆ ಇಷ್ಟ ಚಂದ ಅಲ್ಲ. ಸೊ ಅದು ಫೈಂಡ್ ಬ್ಯೂಟಿ ಇನ್ ಎವ್ರಿಥಿಂಗ್. ಇದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಒಂದು ಫ್ಲವರ್ ತೊಗೋತೀರ ಅಂದ್ಕೊಳ್ಳಿ, ಅದ್ರ ಸ್ಮೆಲ್ ಆಗಿರ್ಬೋದು, ಮಲ್ಲಿಗೆ, ಮೋಸ್ಟ್ ಆಫ್ ದೆಮ್ ರಿಯಲಿ ಲೈಕ್ ಮಲ್ಲಿಗೆ ಸ್ಮೆಲ್ ಅಲ್ಲ. ಸೊ ಇಟ್ಸ್ ಆಲ್ ವೆರಿ, ನಾವು ಜಸ್ಟ್ ನೋಟಿಸ್ ಮಾಡಬೇಕು ಅಷ್ಟೇ. ಈ ಮೂಮೆಂಟ್ ಇವಾಗ ಜಸ್ಟ್ ಓಕೆ, ಅಲ್ಲಿ ಲೈವ್ ಎಕ್ಸಾಂಪಲ್ ಹೇಳ್ತೀನಿ. ದಿಸ್ ಮೂಮೆಂಟ್ ಐ ಆಮ್ ಟಾಕಿಂಗ್ ಟು ಯು ಆ್ಯಂಡ್ ಐ ಹ್ಯಾವ್ a light here and also
ದಿಸ್ ಲೈಟ್, ವಾರ್ಮ್ ಲೈಟು ನನ್ನ ಕ್ಲಾತ್ ಮೇಲೆ ಬೀಳ್ತಾ ಇದೆ. ಆ್ಯಂಡ್ ಇಟ್ ಫೀಲಿಂಗ್ ಸೋ ಕಾಮ್ ಆ್ಯಂಡ್ ಆಲ್ಸೋ ಫುಲ್ ಕಾಸಿ ಥರ ಫೀಲ್ ಆಗ್ತಿದೆ. ಐ ಕ್ಯಾನ್ ಶೋ ಯು ಗೈಸ್, ವೇಟ್. ಲುಕ್ ಅಟ್ ದಿಸ್ ಬ್ಯಾಂಗಲ್ಗೆ ಆ ಲೈಟ್ ಎಷ್ಟು ಚೆನ್ನಾಗಿ ವಾರ್ಮಾಗಿ ಫೀಲ್ ಆಗ್ತಾ ಇದೆ. ಅದು ಬ್ಲರ್ ಆಗಿದೆ ಏನೋ, ಬಟ್ ಇವಾಗ ನೋಡ್ಕೊಳ್ಳಿ. ಆ ಬಳೆ ಎಷ್ಟು, ಅದು ಸ್ವಲ್ಪ ಗ್ರ್ಯಾಂಡ್ ಇರೋದ್ರಿಂದ ಈ ವಾರ್ಮ್ ಲೈಟ್ಗೆ ಇನ್ನೂ ಚೆನ್ನಾಗಿ ಶೈನ್ ಆಗ್ತಿದೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಸ್ಮಾಲೆಸ್ಟ್ ಬ್ಲೆಸ್ಸಿಂಗ್ ವಿ ಹ್ಯಾವ್ ಆ್ಯಂಡ್ ಬಿ ಗ್ರೇಟ್ಫುಲ್ ಫಾರ್ ದಿಸ್. ದಿಸ್ ಈಸ್ ಹೌ ಟು ಫೈಂಡ್ ಬ್ಯೂಟಿ ಇನ್ ಎವ್ರಿಥಿಂಗ್. ಈ ಕ್ಷಣದಲ್ಲಿ ಬದುಕಿ ಆ್ಯಂಡ್ ಸುತ್ತಮುತ್ತ ಏನಿದೆ ಅಂತ ಅಬ್ಸರ್ವ್ ಮಾಡಿ, ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡಿ, ಅದರಲ್ಲಿ ಬ್ಯೂಟಿ ನೋಡಿ. ಸೊ you feel really great and joy, all the positive things in you. Dressing up even when you are in home. ಮನೇಲಿದ್ದರೂ ಡ್ರೆಸ್ ಅಪ್ ಮಾಡ್ಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ, ಓಕೆ, ಯಾಕೆ ಅಂತ ಕ್ವೆಶನ್ಗೆ ಆಮೇಲೆ ಉತ್ತರ ಕೊಡ್ತೀನಿ. ಫಸ್ಟು, ಕಾಮನ್ ಆಗಿ ನೀವು ನೋಡಿರೋದು ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಮನೇಲಿದ್ದಾಗ ಅಷ್ಟು ಅವ್ರಿಗೆ ಪ್ರಿಯೋರಿಟೈಸ್ ಕೊಡಲ್ಲ. ಹೆಂಗಂದ್ರೆ ಹಂಗೆ ಬಟ್ಟೆ ಹಾಕೊತಾರೆ, ಹೆಂಗಂದ್ರೆ ಹಂಗೆ ತಲೆ ಇರುತ್ತೆ ಆ್ಯಂಡ್ ಫೇಸ್ ಕೂಡ ವಿಲ್ ಬಿ ದಿ ಸೇಮ್. ಸೊ ಮೈ ಕ್ವೆಶನ್ ಇಸ್ ವೈ. ನಾನು ಆ ಸ್ಟೇಜಲ್ಲಿದ್ದೆ. ಮೈಂಡ್ಸೆಟ್ ಏನು ನಾನು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ ಅಂತಂದರೆ, ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಹೆಂಗಂದ್ರೆ ಬಟ್ಟೆ ಹಾಕ್ಕೊಂಡು ನೀಟಾಗಿಲ್ಲ ವೆನ್ ಯು ಆರ್ ಹೋಮ್ ಅಂತ ಅಂದಾಗ, ಯು ಡೋಂಟ್ ಫೀಲ್ ಲೈಕ್ ಕ್ವೀನ್ ಆರ್ ಕಿಂಗ್. ಯು ಆರ್ ನಾಟ್ ಇವನ್ ಪ್ರೆಸೆಂಟಿಂಗ್ that girl or that boy. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ನೀವು ಫೀಲ್ ಗುಡ್ ಮಾಡಲ್ಲ. ಅಯ್ಯೋ ಡೋಂಟ್ ಕೇರ್ ಥರ ಇರ್ತೀರ, ಅಯ್ಯೋ ಯಾರು ನೋಡ್ತಾರೆ, ಯಾರು ನೋಡಬೇಕು, ಮನೇಲಿ ತಾನೇ ಇದ್ದೀನಿ. ಜಸ್ಟ್ ಡೂ ಇಟ್ ಫಾರ್ ಯುವರ್ ಸೆಲ್ಫ್ ಲವ್ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಯು ಸ್ಟಾರ್ಟ್ ಟು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ನಿಮಗೇನು ಇಷ್ಟ ಅದನ್ನು ಮಾಡೋದಾಗಿರ್ಬೋದು, ಏನಾದ್ರು ಕಲಿಬೇಕು ಅಂತ ಅಂದರೆ ಅದನ್ನ ಓದೋದಾಗಿರ್ಬೋದು, ನೀವು ಚೆನ್ನಾಗಿ ಟ್ರೀಟ್ ಮಾಡೋದಾಗಿರ್ಬೋದು. ಸೊ ದಿಸ್ ಇಸ್ ವಾಟ್ ದ ರೂಟ್ ಆರ್ ಪಾರ್ಟ್ ಆಫ್ ದಿ ಸೆಲ್ಫ್ ಲವ್ ಅಂತ ಹೇಳ್ಬೋದು. ಸೊ ವೆನ್ ಯು ಆರ್ ಡ್ರೆಸ್ಡ್ ಅಪ್ ಲೈಕ್ ಯು ಆರ್ ಗೋಯಿಂಗ್ ಟು ಮೀಟ್ ಸಂಬಡಿ ಫೇಮಸ್ ಆರ್ ಫೇಮಸ್ ಪರ್ಸನ್ ಅಂತ ಹೇಳ್ಬೋದು, ಆರ್ ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ರೆಡಿ ಆಗ್ತಿರಲ್ಲ, ಆ ಥರ ಯು ಹ್ಯಾವ್ ಟು ಡ್ರೆಸ್ ಅಪ್ ಫಾರ್ ಯುವರ್ ಸೆಲ್ಫ್, ಫಾರ್ ಯು ಓನ್ಲಿ. ಸೊ ಇದರಲ್ಲಿ ತುಂಬ ಅಡ್ವಾಂಟೇಜ್ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಬಗ್ಗೆ ನಿಮಗೆ ತುಂಬ ರೆಸ್ಪೆಕ್ಟ್ ಸಿಗುತ್ತೆ ಆ್ಯಂಡ್ ಫೀಲ್ ಗುಡ್ ಮಾಡ್ತೀರಾ, ತುಂಬ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ. ಆ್ಯಂಡ್ ಏನೇ ಕೆಲಸ ಮಾಡಬೇಕು ಅಂತ ಅಂದರೆ ಅದು ಇಟ್ ಮೇ ಬಿ ಆಫೀಸ್ ವರ್ಕ್, ಇಟ್ ಮೇ ಬಿ ಹೌಸ್ ಹೋಲ್ಡ್ ಕ್ಯಾಸ್, you have like you will be more energetic. So and ಅದ್ರ ಜೊತೆಗೆ ಸೆಲ್ಫ್ ಲವ್ ಇನ್ನೂ ಜಾಸ್ತಿ ಬಿಲ್ಡ್ ಆಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟು ಗೋ ಔಟ್ ಸಮ್ವೇರ್, ಸಡನ್ ಆಗೇನೋ ಪ್ಲ್ಯಾನ್ ಆಯಿತು, ಜಸ್ಟ್ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಬಂದಾಗ ಯು ಡೋಂಟ್ ಹ್ಯಾವ್ ಟು ಡ್ರೆಸ್ ಅಪ್ ಎನಿಥಿಂಗ್, ಜಸ್ಟ್ ಗೋ in one click. So there are many benefits to be dressed up in home. I know starting ಸ್ಟೇಜಲ್ಲಿ ಯು ಕ್ಯಾನ್ ಲೈಕ್ ಅಯ್ಯೋ ಎಲ್ಲ ಡ್ರೆಸ್ ಮಾಡಿಕೊಂಡೆ ಕೂತ್ಕೋಬೇಕು, ಡ್ರೆಸ್ ಮಾಡಿಕೊಂಡೆ ಇರಬೇಕಾ ಅನ್ನೋದೆಲ್ಲ ಬರುತ್ತೆ, ಆ ಲೇಸಿನೆಸ್ ಇರುತ್ತೆ. ಯಾಕಂದರೆ ಯು ಯೂಸ್ ಟು ದ್ಯಾಟ್ ಪರ್ಸನ್ ಅಲ್ಲ. ಸೊ ಒನ್ ಡೇ ಸೆಕೆಂಡ್ ಓವರ್ ನೈಟಲ್ಲ ಯು ಕ್ಯಾನ್ ಚೇಂಜ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದ್ಯಾಟ್. ಸೊ ಎನಿಥಿಂಗ್ ಯು ವಾಂಟ್ ಟು ಬಿಲ್ಡ್ ಅಂತ ಅಂದರೆ ಎವ್ರಿ ಡೇ 1% ಅದಕ್ಕೆ ನೀವು ಟೈಮ್ ಕೊಟ್ರೇ ದಟ್ ವಿಲ್ ಬಿ ಯುವರ್ ಹ್ಯಾಬಿಟ್ ಆ್ಯಂಡ್ ಯು later you will be that person. So you have to be like that. So dress up for yourself and love yourself more ಅಂತ ಹೇಳಿ. ಸೊ ದೇರ್ ಆರ್ ಆ್ಯಕ್ಚುಲಿ ತುಂಬ ಪಾಯಿಂಟ್ಸ್ ಇದೆ, ಮುಂದೆ ನೋಡೋಣ. ಸೊ ಇದಾಗಿತ್ತು ಹೌ ಟು ಬಿ ರೊಮ್ಯಾಂಟಿಕಲಿ ಲಿವ್ ಅಂತ ಅಂದ್ಬಿಟ್ಟು, ವಿತ್ ಯುವರ್ ಸೆಲ್ಫ್ ಅಂತ ಅಂದ್ಬಿಟ್ಟು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂತ ಹೇಳ್ತಾ, ಇದೇ ಥರ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಜಾಸ್ತಿ ಫಿಮೇಲ್ ಕಂಟೆಂಟ್ಸ್ ಬರ್ಬೋದು ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಟಾಪಿಕ್ಸು ಬರ್ಬೋದು. ಸೊ ಕೀಪ್ ವಾಚಿಂಗ್. ಒಂದಂತೂ 100% ಆಗಿ ಹೇಳ್ತೀನಿ, ನನ್ನ ವಿಡಿಯೋಯಿಂದ ಯು ಗೈಸ್ ವಿಲ್ ಲರ್ನ್ ಸಮಥಿಂಗ್ ಅಂತ ಹೇಳ್ಬೋದು, ಟು ಬೆಟರ್ ಯುವರ್ ಲೈಫ್ ಇವನ್ ಮೋರ್. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್.